ಏಷ್ಯಾ ಕಪ್ ಫೀವರ್ ನಡುವೆ ಐಪಿಎಲ್ನಲ್ಲಿ ಫ್ರಾಂಚೈಸಿಗಳ ಸ್ಟ್ರಾಟಜಿ ಕೂಡ ಜೋರಾಗಿದೆ. ತೆರೆಮರೆಯಲ್ಲೇ ಟೀಮ್ ಫಾರಂ ಕೂಡ ನಡೀತಾ ಇದೆ. ಟ್ರೇಡ್ ವಿಂಡೋ ಮೂಲಕ ಯಾರಿಗೆ ವೆಲ್ಕಮ್ ಮಾಡೋಣ, ಯಾರಿಗೆ ಗೇಟ್ ಪಾಸ್ ಕೊಡೋಣ ಎನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಅದರಲ್ಲೂ ಜೇಬ್ ತುಂಬ ಹಣ ಪಡೆದು ಮೈದಾನದಲ್ಲಿ ಮಂಕಾದವರಿಗೆ ಬಿಡುಗಡೆ ಭಾಗ್ಯ ಪಕ್ಕಾ ಆಗಿದೆ. 19ನೇ ಸೀಸನ್ಗೆ ರಿಲೀಸ್ ಆಗುವಂಥ ಟಾಪ್ 3 ಪ್ಲೇಯರ್ಸ್ ಮತ್ತು ಅವರ ಪ್ರದರ್ಶನ ಹೇಗಿತ್ತು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ ಸೀಸನ್ಗೆ ಇನ್ನೂ ಕೂಡ ಸಾಕಷ್ಟು ಟೈಮ್ ಇದೆ. ಆದರೆ ಆಲ್ರೆಡಿ ಎಲ್ಲ 10 ಫ್ರಾಂಚೈಸಿಗಳು ಕೂಡ ಟ್ರೇಡ್ ವಿಂಡೋ ಮೂಲಕ ತಮ್ಮ ಟೀಮ್ನ ಸೂಪರ್ ಸ್ಟ್ರಾಂಗ್ ಮಾಡಿಕೊಳ್ಳೋಕೆ ತಂತ್ರಗಳನ್ನು ಮಾಡಿಕೊಳ್ತಿದ್ದಾರೆ. ಆಟಗಾರರ ವಿನಿಮಯ ಮಾಡಿಕೊಳ್ಳೋದು ಅಥವಾ ಖರೀದಿ ಮಾಡೋದಾ ಅಂತ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗೆ IPLನ ದಿ ಮೋಸ್ಟ್ ವ್ಯಾಲ್ಯೂಯಬಲ್ ಟೀಮ್ಗಳಾಗಿರುವಂಥ RCB, MI ಹಾಗೆ CSK ತಂಡದಲ್ಲಿ ದುಬಾರಿ ಆಟಗಾರರಿಗೆ ಗೇಟ್ ಪಾಸ್ ಸಿಗೋದು ಪಕ್ಕಾ ಇದೆ. ಮಿನಿ ಹರಾಜಿಗೂ ಮುನ್ನ ಅತಿ ಹೆಚ್ಚು ಸಂಭಾವನೆ ಪಡೆದು ಕಳಪೆ ಪ್ರದರ್ಶನ ನೀಡಿದವರನ್ನ ರಿಲೀಸ್ ಮಾಡೋಕೆ ಫಾರ್ಮುಲಾ ರೆಡಿಯಾಗಿದೆ. ಹಾಗಂತ ಇಲ್ಲಿ ಆಟಗಾರರ ಪ್ರದರ್ಶನವನ್ನಷ್ಟೇ ಗಮನದಲ್ಲಿ ಇಟ್ಕೊಂಡು ಬಿಡುಗಡೆ ಮಾಡ್ತಾ ಇಲ್ಲ. ಅವರು ಹೊರ ಹೋಗೋದ್ರಿಂದ ತಂಡಕ್ಕೆ ದೊಡ್ಡ ಲಾಭ ಆಗಲಿದೆ. ಹಾಗೆ ಕೋಟಿಗಳ ಮೊತ್ತದಲ್ಲಿ ಹಣ ಸೇವಿಂಗ್ಸ್ ಆಗಲಿದೆ. ಲಿವಿಂಗ್ ಸ್ಟೋನ್ ಹೊರ ಬಿದ್ದರೆ RCBಗೆ 8.75 ಕೋಟಿ ಉಳಿತಾಯ. 2025ರ IPLನಲ್ಲಿ RCB ಚೊಚ್ಚಲ ಬಾರಿಗೆ IPL ಟ್ರೋಫಿಗೆ ಮುತ್ತಿಕ್ಕಿದೆ. ಆಲ್ರೌಂಡ್ ಪ್ರದರ್ಶನದ ಮೂಲಕ ಟೂರ್ನಿಯುದ್ದಕ್ಕೂ ಕೂಡ ಕಂಪ್ಲೀಟ್ ಡಾಮಿನೇಟ್ ಮಾಡಿದಂಥ ತಂಡ ಇದು. ಮೆಗಾ ಹರಾಜಿನಲ್ಲಿ ದುಬಾರಿ ಮೊತ್ತವನ್ನೇ ನೀಡಿ ಆಟಗಾರನ ಖರೀದಿ ಮಾಡಿದರು. ಈ ಪೈಕಿ ಇಂಗ್ಲಿಷ್ ಆಟಗಾರ ಲಿಯಾಮ್ ಲಿವಿಂಗ್ಸ್ಟೋನ್ ಕೂಡ ಒಬ್ಬರು. ಬರೋಬ್ಬರಿ 8.75 ಕೋಟಿ ರೂಪಾಯಿಗಳನ್ನು ನೀಡಿ ಖರೀದಿ ಮಾಡಲಾಗಿತ್ತು. ಆಲ್ರೌಂಡರ್ ಪ್ರದರ್ಶನದ ಬಗ್ಗೆ ತುಂಬಾ ಹೋಪ್ಸ್ ಇತ್ತು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಬಲ ನೀಡ್ತಾರೆ ಎನ್ನುವಂಥ ಕಾರಣದಿಂದಲೇ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ನೀಡಲಾಗಿತ್ತು. ಆದರೆ ಲಿಯಾಮ್ ಲಿವಿಂಗ್ಸ್ಟೋನ್ ಕಡೆಯಿಂದ ಹೇಳಿಕೊಳ್ಳುವಂಥ ಪ್ರದರ್ಶನ ಬರಲಿಲ್ಲ. 10 ಪಂದ್ಯಗಳಲ್ಲಿ ಕಣಕ್ಕಿಳಿದು ಒಟ್ಟಾರೆಯಾಗಿ 112 ರನ್ಗಳನ್ನಷ್ಟೇ ಕಲೆ ಹಾಕಿದ್ರು. ಅಷ್ಟು ಮೊತ್ತ ಕೊಟ್ಟು ಸಫರ್ ಆಗೋದಕ್ಕಿಂತ ರಿಲೀಸ್ ಮಾಡಿದ್ರೆ 8.75 ಕೋಟಿ ರೂಪಾಯಿ ಸೇವ್ ಆಗುತ್ತೆ. ಅದೇ ದುಡ್ಡಲ್ಲಿ ಬೇರೆ ಬಲಿಷ್ಠ ಆಟಗಾರನ್ನ ತಂಡಕ್ಕೆ ಸೇರಿಸಿಕೊಳ್ಬಹುದು ಅನ್ನೋದು ಫ್ರಾಂಚೈಸಿಯ ಲೆಕ್ಕಾಚಾರ ಆಗಿದೆ. CSK ತಂಡಕ್ಕೆ ಹೊರೆಯಾಗಿದ್ರ ಡೆವಾನ್ ಕಾನ್ವೆ. ಇನ್ನು IPLನಲ್ಲಿ ಹೆಚ್ಚು ಹಣ ಪಡೆದು ಡಲ್ ಆದ ಮತ್ತೊಬ್ಬ ಪ್ಲೇಯರ್ ಅಂದ್ರೆ ಡೆವಾನ್ ಕಾನ್ವೆ. ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ ಡೆವಾನ್ ಕಾನ್ವೆ 2023ರ IPLನಲ್ಲಿ ಅದ್ಭುತ ಪ್ರದರ್ಶನ ನೀಡಿ CSK ಪ್ರಶಸ್ತಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆದರೆ ಅದ್ಯಾಕೋ ಏನೋ 2025ರ ಅವರು ತಲೆ ಸದ್ದು ಮಾಡಲಿಲ್ಲ. 6.25 ಕೋಟಿ ರೂಪಾಯಿ ಸಂಭಾವನೆ ಪಡೆದರೂ ಕೂಡ 6 ಪಂದ್ಯಗಳಲ್ಲಿ ಕಣಕ್ಕಿಳಿದು 131ರ ಸ್ಟ್ರೈಕ್ ರೇಟ್ನಲ್ಲಿ 156 ರನ್ಗಳನ್ನಷ್ಟೇ ಕಲೆ ಹಾಕಿದ್ರು. ಈ ಪ್ರದರ್ಶನದಿಂದಾಗಿಯೇ CSK ಪವರ್ ಪ್ಲೇನಲ್ಲೇ ಪವರ್ ಕಳ್ಕೊಂಡು ಸಾಲು ಮ್ಯಾಚ್ಗಳನ್ನು ಸೋಲ್ಬೇಕಾಯಿತು. ಇದಿಷ್ಟೇ ಅಲ್ಲದೆ ಆಯುಷ್ ಮಾತ್ರೆ, ಉರ್ವಿಲ್ ಪಟೇಲ್ ಇರೋದ್ರಿಂದ ಕಾನ್ವೆಗೆ ಆರಂಭಿಕ ಸ್ಥಾನದಲ್ಲಿ ಸ್ಲಾಟ್ ಕೂಡ ಗ್ಯಾರಂಟಿ ಇಲ್ಲ. ಹೀಗಾಗಿ ಬಿಡುಗಡೆ ಮಾಡುವಂತ ಸಿದ್ಧತೆ ನಡೀತಾ ಇದೆ. ದೀಪಕ್ ಚಹಾರ್ಗೆ ಮುಂಬೈ 9.25 ಕೋಟಿ ಕೊಟ್ಟಿದ್ದು ವೇಸ್ಟ್. ಬಲಗೈ ಮಧ್ಯಮ ವೇಗದ ಸ್ವಿಂಗ್ ಬೌಲರ್ ಆಗಿರುವಂತಹ ದೀಪಕ್ ಚಹಾರ್ ಆಕ್ಚುಲಿ ಡೇಂಜರಸ್ ಬೌಲರ್. 2025ರ ಸೀಸನ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿಸಲಾಗಿತ್ತು. ಅಲ್ಲದೆ ಈ ಸೀಸನ್ಗಾಗಿ ಬರೋಬ್ಬರಿ 9.25 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಬೌಲಿಂಗ್ನಲ್ಲಿ ಲೈನ್ ಅಂಡ್ ಲೆಂತ್ ಮಿಸ್ ಆಗ್ತಾ ಇದೆ. ವೇಗ ಕಡಿಮೆ ಆಗಿದೆ. ಚಹಾರ್ ಬೌಲಿಂಗ್ನಲ್ಲಿ ಎದುರಾಳಿ ಬ್ಯಾಟರ್ಗಳು ಲೀಲಾಜಾಲವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಕಳೆದ 2 ಸೀಸನ್ಗಳಲ್ಲಿ ಕೇವಲ 16 ವಿಕೆಟ್ಗಳನ್ನಷ್ಟೇ ಪಡ್ಕೊಂಡಿದ್ದಾರೆ. ಹೀಗಾಗಿ ಚಹಾರ್ ಅನ್ನ ರಿಲೀಸ್ ಮಾಡಿದ್ರೆ 9.25 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಅನ್ನೋದು ಮುಂಬೈ ಇಂಡಿಯನ್ಸ್ನ ಪ್ಲಾನ್ ಆಗಿದೆ. ಒಟ್ನಲ್ಲಿ 2025ರ IPL ಸೀಸನ್ ತುಂಬಾನೇ ಸ್ಪೆಷಲ್ ಆಗಿತ್ತು. ಒಮ್ಮೆಯೂ ಕೂಡ ಟ್ರೋಫಿ ಗೆಲ್ಲದಂತ 2 ತಂಡಗಳು ಫೈನಲ್ಗೇರಿದ್ವು. ಕೊನೆಗೆ ಪಂಜಾಬ್ ತಂಡವನ್ನ ಮಣಿಸಿ ಬೆಂಗಳೂರು ತಂಡ ಮೊದಲ ಬಾರಿಗೆ ಚಾಂಪಿಯನ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಕಾಸ್ಟ್ಲಿ ಎನಿಸಿಕೊಂಡಂತ ಪ್ಲೇಯರ್ಗಳು ಅಟ್ಟ ಫ್ಲಾಪ್ ಆದ್ರೆ ಕೆಲ ಬೇಸಿಕ್ ಪ್ರೈಸ್ಗೆ ಸೇಲ್ ಆಗಿದಂತ ಪ್ಲೇಯರ್ಗಳು ಧೂಳೆಬ್ಬಿಸಿದ್ರು. ಹೀಗಾಗಿ ಕಳಪೆ ಪ್ರದರ್ಶನ ನೀಡಿದವರಿಗೆ ಶಾಕ್ ಅಂತೂ ಕಾದಿದೆ. ನಿಮ್ಮ ಪ್ರಕಾರ ಯಾವ ತಂಡದಿಂದ ಯಾವ ಆಟಗಾರರನ್ನ ರಿಲೀಸ್ ಮಾಡಬಹುದು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನ ಫಾಲೋ ಮಾಡಿ. ನಮಸ್ಕಾರ.